ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಮೂಲಂಗಿ ಪಲ್ಯ ಮಾಡೋಣ. ಇದನ್ನು ತಿಳಿ ಸಾರು ಅಥವಾ ರಸಮು ಅದನ್ನೆಲ್ಲ ಮಾಡಿದಾಗ ಅನ್ನದ ಜೊತೆಗೆ ಅಥವಾ ಮುದ್ದೆ ಜೊತೆಗೆ ಇದನ್ನು ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಮೂಲಂಗಿ ಪಲ್ಯ ಅಂದರೆ ಇಷ್ಟ ಆಗೋದಿಲ್ಲ. ಅಂದರೆ ಮಕ್ಕಳಿಗೆಲ್ಲ ಸ್ವಲ್ಪ ಮೂಲಂಗಿ ಅಂದ್ರೇ ಇಷ್ಟ ಆಗೋದು ಕಡಿಮೆ. ಮೂಲಂಗಿನ ಸಾಂಬಾರು ಮಾಡಿದ್ರೆ ಅಷ್ಟು ಇಷ್ಟಪಡೋದಿಲ್ಲ ಮಕ್ಕಳು. ಆದರೆ ಈ ರೀತಿ ಪಲ್ಯ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇದನ್ನ ಮೂಲಂಗಿಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಬೇರೆ ಯಾವುದಾದ್ರೂ ಹೆಸರು ಹೇಳಿ ಬೇಕಾದರೆ ತಿನ್ನಿಸ್ಬೋದು ಮಕ್ಕಳಿಗೆ. ಆ ರೀತಿ ಇರುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಏನೇನು ಬೇಕು ಅಂತ ಮಾಡ್ತಾನೆ ಹೇಳ್ತೀನಿ. ನಾನು ಅರ್ಧ kg ಮೂಲಂಗಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಬೇಕಿದ್ದರೆ ಇನ್ನೂ ದಪ್ಪದಾಗಿ ಕಟ್ ಮಾಡ್ಕೋಬೋದು. ಫಸ್ಟು ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಅಂದರೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಬೇಯುತ್ತೆ ಬೇಗ. ತುಂಬ ಮೆತ್ತಗಿರಬೇಕು ಅಂತ ಅನಿಸಿದ್ರೆ 2 ವಿಷಲ್ ತೊಗೋಬೋದು. ಇವಾಗ ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಮೂಲಂಗಿನೆಲ್ಲ ಹಾಕ್ಕೊಂಡು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋತಾಯಿದ್ದೀನಿ. ಅದ್ರ ಜೊತೆಗೆ ಈ ಮೂಲಂಗಿ ಬೇಯೋಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು. ಇದಾದಮೇಲೆ ಮೂಲಂಗಿ ಮುಳುಗುವಷ್ಟು ನೀರನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊತೀನಿ. ಮಸಾಲೆಗೆ ನಾನಿಲ್ಲಿ ಒಂದು 5 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ದಪ್ಪ ಇರೋದ್ರಿಂದ ಖಾರ ಕಡಿಮೆ, ಅದಕ್ಕೋಸ್ಕರ 5 ತೊಗೊಂಡಿದ್ದೀನಿ. ಖಾರ ಇರೋದಾದರೆ ಸ್ವಲ್ಪ ಕಡಿಮೆ ತೊಗೋಬೋದು. ಇದನ್ನು ಮುರಿದು ಮಿಕ್ಸಿ ಜಾರ್ಗೆ ಹಾಕೋತಾಯಿದ್ದೀನಿ. ಇದ್ರ ಜೊತೆಗೆ 1 ಇಂಚಷ್ಟು ಶುಂಠಿ ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ, 1/4 ಸ್ಪೂನಷ್ಟು ಸಾಸಿವೆ, ಹಾಗೇ ಇದ್ರ ಜೊತೆಗೆ 1/4 ಹೋಳಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಸೇರಿಸಿ ರುಬ್ಕೋಬೇಕು. ಇದನ್ನು ತರಿಯಾಗಿ ರುಬ್ಬಬೇಕು. ನೀರು ಹಾಕಿ ನುಣ್ಣಗೆ ರುಬ್ಬಾರ್ದು. ಈ ರೀತಿ ತರಿಯಾಗಿ ರುಬ್ಬಿ ಇಟ್ಕೋಬೇಕು. ಅಷ್ಟರಲ್ಲಿ ಮೂಲಂಗಿ ಬೆಂದಿತ್ತು. ಇದನ್ನು ನಾನು ನೀರನ್ನೆಲ್ಲ ಸೋಸಿ ಮೂಲಂಗಿನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿನ ಒಲೆ ಮೇಲೆ ಇಟ್ಟು ಅದು ಬಿಸಿ ಆದಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ಸಾಸಿವೆ ಮತ್ತು ಕರಿಬೇವು, ಹಾಗೆ ಒಣಮೆಣಸಿನ್ಕಾಯಿ ಒಂದು 2ರಿಂದ 3, 1 ಸ್ಪೂನಷ್ಟು ಕಡಲೆಬೇಳೆ, ಇಷ್ಟನ್ನು ಹಾಕಿ 1-2 ಸಾರಿ ಕೈ ಆಡಿಸಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೋಬೇಕು. ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬಾಡಿಸ್ಕೊಂಡು ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಈ ಹಂತದಲ್ಲಿ ಸೇರಿಸ್ಕೋಬೇಕು. ಮಸಾಲೆ ಹಾಕ್ಕೊಂಡು ನೀರೇನು ಸೇರ್ಸೋಕ್ಕೆ ಹೋಗಬಾರ್ದು, ಇಲ್ಲಾಂದರೆ ನೀರಾಗ್ಬಿಡುತ್ತೆ. ನೀರು ಹಾಕ್ಕೊಳ್ದೇನೆ ಈರುಳ್ಳಿ ಜೊತೆಗೆ ಚೆನ್ನಾಗಿ ಬೆರೆಯೋ ಥರ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ. ಇದ್ರ ಜೊತೆಗೆ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹುರ್ಕೋಬೇಕು. ಒಂದು 5 ನಿಮಿಷದ ತನಕ ಕೈ ಆಡಿಸಿದ್ದಾದಮೇಲೆ ನಾವು ಬೇಯಿಸಿ ಇಟ್ಕೊಂಡಿರೋ ಮೂಲಂಗಿನ ಸೇರಿಸ್ಕೋಬೇಕು. ಮೂಲಂಗಿನ ಸೇರಿಸಿ ಮಸಾಲೆಗೆ ಮೂಲಂಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ, ಎಲ್ಲ ಮೂಲಂಗಿಗೂ ಮಸಾಲೆ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಒಂದು ಸರಿ ಚೆಕ್ ಮಾಡಿಕೊಂಡು ಉಪ್ಪೇನಾದರೂ ಕಡಿಮೆ ಇದ್ದರೆ ಸೇರಿಸ್ಕೋಬೋದು. ನಾನು ಚೆಕ್ ಮಾಡಿಕೊಂಡೆ, ಕರೆಕ್ಟಾಗಿತ್ತು. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮ್ನ ಆಫ್ ಮಾಡಿದ್ರೆ ನಮ್ಮ ಇವತ್ತಿನ ಮೂಲಂಗಿ ಪಲ್ಯ ರೆಡಿಯಾಗಿದೆ. ಇದನ್ನು ಬೇಕಾದರೆ ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೂ ಕೂಡ ತಿನ್ಬೋದು. ಅದರಲ್ಲೂ ತಿಳಿ ಸಾರು ಅಥವಾ ರಸಮ್ ಮಾಡಿದಾಗ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಮುಖ್ಯವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.